ಸುವರ್ಣ. ಮಿಲನ 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 ಮಿಲನ. ಗುಡ್, ವೆರಿ ಗುಡ್, ಗ್ರೇಟ್ ಡಿಸಿಷನ್. ನಾವು ಯಾವಾಗ ಬರ್ಬೇಕು ಹೇಳು, ವಿಲ್ ಕಮ್ ಫಾರ್ ಶ್ಯೂರ್. ಇಂದಿನ ದಿನವೇ ಶುಭ ದಿನ ಅಂತ ಎಲ್ಲ ಇವತ್ತೇ ಶಿಫ್ಟ್ ಮಾಡ್ತಾ ಇದೀವಿ ಅಂಕಲ್. ನಾಳೆ ಎಲ್ಲರೂ ಅಫಿಷಿಯಲ್ ಆಗಿ ಸೇರ್ಕೊಂಡು ಹಾಲು ಉಗ್ಸಿ ಊಟ ಮಾಡೋಣ ಅಂತ. ಏನಂತೀರಾ? ಬೈ ಆಲ್ ಮೀನ್ಸ್. ಸರಿ ಅಂಕಲ್, ನಾಳೆ ಸಿಗೋಣ. ಹಾಗಿದ್ರೆ ಫೋನ್ ಕಾಲೇ ಆಮಂತ್ರಣ, ನಿಮ್ಮ ಆಗಮನನೇ ಉಡುಗೊರೆ. ದಯವಿಟ್ಟು ಯಾವುದೇ ರೀತಿಯಾದ ಗಿಫ್ಟ್ ತರಕೋಬಿಡಿ. ಆಮೇಲೆ ಅದು ನಮಗೆ ಬಿಟ್ಟಿದ್ದು, ಅದನ್ನ ಹೇಳಕ್ ನೀನು ಯಾರಪ್ಪ? ಸರಿ ಅಂಕಲ್, ನೀವೇನು ಕೊಟ್ಟರು ಇಸ್ಕೋತೀನಿ. ಸರಿ, ನಾಳೆ ಸಿಗೋಣ. ಬಾಯ್ ಅಂಕಲ್. ಬಾಯ್. ಸಂಧ್ಯಾ, ಹಿಯರ್ ಇಸ್ ಎ ಗ್ರೇಟ್ ನ್ಯೂಸ್. ಲೆಟ್ ಮಿ ಗೆಸ್. ಅಂಜನ್ ಚಿಂತನ ಇಬ್ರು ಪ್ರಾರ್ಥನಾ ಮನೆಗೆ ಶಿಫ್ಟ್ ಆಗ್ತಿದ್ದಾರೆ ತಾನೇ? ರೈಟ್ ಗೆಸ್. ವೆರಿ ನೈಸ್, ಇಸ್ಂಟ್ ಇಟ್? ಹೌದಲ್ವಾ? ಈ ಕೆಲಸ ಮೊದಲೇ ಮಾಡ್ಬೇಕಿತ್ತಲ್ವಾ? ಪ್ರಾರ್ಥನಾ ಒಬ್ಬೇಕಲ್ಲ, ನಮ್ಮನ್ನ ಕಾಪಾಡಕ್ಕೆ ಇಲ್ಲಿರೋದು ಅಂತ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ಲು. ಮತ್ ಈಗ ಹೇಗೆ ಒಪ್ಕೊಂಡು ಸಂಜಯ್? ಗಾಡ್ ನೋಸ್. ಅರ್ಥ ಬೇರೆ ಜೊತೆಲಿಲ್ಲ, ಚಿರಾಗ್ ಬೇರೆ ಲೈಫನ್ನ ಮೆಸ್ ಮಾಡಾಕ್ಬಿಟ್ಟಿದ್ದ. ಇದೇ ಸರಿಯಾದ ಡಿಸಿಷನ್, ಇದೇ ಪ್ರಾಕ್ಟಿಕಲ್ ಅಂತ ಅವಳಿಗೆ ಅನ್ಸಿರ್ಬೇಕು. ಮೇ ಬಿ. ಎನಿ ಹೌ, ಇದರಿಂದ ಸಮರ್ಥನ್ಗೆ ಟೆನ್ಷನ್ ಕಮ್ಮಿ ಆಗುತ್ತೆ ತಾನೇ? ಯಾ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು. ಮಿಸ್, ಇನ್ನು 8 ನಿಮಿಷ ಟೈಮ್ ಇದೆ. ವೆರಿ ಗುಡ್. ಎಷ್ಟು ಸರಿಯಾಗಿ ಟೈಮ್ ನೋಡ್ತೀಯ ಈಗ? ಜಾಣೆ ಅರ್ಥ. ಥ್ಯಾಂಕ್ಸ್. ಟೈಮ್ ಆದಾಗ ನಾನೇ ಕರಿತೀನಿ ಪುಟ್ಟ. ಹಂಗಾದ್ರೆ ನಾನು ವೇಟ್ ಮಾಡ್ತೀನಿ. ಆಯ್ತು, ಹಾಗಾದ್ರೆ ನಮ್ಮ ಹಾಸ್ಟೆಲ್ನಲ್ಲಿ ಎಷ್ಟು ಮೆಟ್ಲಿದೆ ಅಂತ ಹೇಳಿಸ್ಕೊಂಬ. ಅಷ್ಟರೊಳಗಡೆ ಬೇಗ ಟೈಮ್ ಆಗುತ್ತೆ. ಓಕೆನಾ? ಓಕೆ. 1 2 3 4 5 ಅರ್ಥ ಪುಟ್ಟ, ಟೈಮ್ ಆಗೇ ಬಿಡ್ತು. ಫೋನ್ ಮಾಡೋಣವಾ? ಏನ್ ಗೊತ್ತಾ ಮಿಸ್, ಇವತ್ತು ನನ್ನ ಅಮ್ಮನ ಜೊತೆ ಮಾತಾಡ್ತೀನಿ. ಹೋದ್ವಾರ ನನ್ನ ಅಪ್ಪನ ಜೊತೆ ಮಾತಾಡಿದ್ನಲ್ಲ, ಅದಕ್ಕೆ. ಗುಡ್ ಗರ್ಲ್. ಪ್ರಾರ್ಥನಾ, ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬರ್ತಿದೆ ಕಣೆ. ಲ್ಯಾಂಡ್ಲೈನ್ ನಂಬರ್ ಇದಾಗಿದೆ. ನನ್ ಮಗಳೇ ಇರ್ಬೇಕು ಚಿಂತು. ಇವತ್ತು ಅವಳು ಹಾಸ್ಟೆಲಿಂದ ಫೋನ್ ಬರೋ ದಿನ. ತಗೋ. ಹಲೋ. ಹಲೋ ಅಮ್ಮ, ಹೆಂಗಿದ್ಯಾ? ಇದೀನಿ ಕಂದ, ನೀನ್ ಹೆಂಗಿದ್ಯಾ? ನಾನು ಇದೀನಿ. ಏನ್ ಗೊತ್ತಾ, ಈ ಸಲಿ ನಾನು ನಿಂಗೆ ಫೋನ್ ಮಾಡಿದೆ. ಮುಂದಿನ ವಾರ ನನ್ನ ಅಪ್ಪಂಗೆ ಫೋನ್ ಮಾಡ್ತೀನಿ. ನಿನಗೆ ಹೆಂಗ್ ಬೇಕೋ ಹಂಗೆ ಕಂದ, ಬೇಕಾದಂಗಿರು, ನಾನೇನು ಹೇಳಲ್ಲ. ಅಲ್ಲಿ ನೀನ್ ಏನ್ ಮಾಡ್ತಾ ಇದೀಯಾ? ದೇವ್ರ ಪೂಜೆಗೆ ಅಂತ ಹೂ ಕೀಳ್ತಾ ಇದ್ದೆ. ನೀನೇನ್ ಮಾಡ್ತಿದ್ದೆ? ನಾನು ಮರ್ತೋಯ್ತು. ಹೋಗ್ಲಿ ಬಿಡು. ಇವಾಗ ಊಟ ಎಲ್ಲ ಸೇರ್ತಾ ಇದ್ಯಾ? ಪರವಾಗಿಲ್ಲ. ಓಕೆ ಓಕೆ. ಇಲ್ಲಿ ಬರೀ ಬೆಂಡೆಕಾಯಿ ಸಾರನ್ನ ಜಾಸ್ತಿ ಮಾಡ್ತಾರೆ, ನಂಗೆ ಇಷ್ಟನೇ ಇಲ್ಲ. ಹೌದಾ? ನೀನ್ ನಮ್ಮ ಮನೆಗೆ ಬರ್ತೀಯಲ್ಲ, ಅವಾಗ ನಿನ್ಗೇನೇನು ಇಷ್ಟನೋ ಅದೇ ಅಡುಗೆ ಮಾಡ್ಕೊಡ್ತೀನಿ, ಸರಿನಾ? ಸರಿ. ಆಮೇಲೆ ಮನೆಗೆ ಯಾರ್ಯಾರು ಬಂದ್ರು? ಚಿಕ್ಕ ಚಿಕ್ಕಿ ಎಲ್ಲ ಬಂದಿದ್ದಾರಾ? ನಮ್ಮ ಮನೆ ಮೇಲ್ಗಡೆ ಚಿರು ಮಾಮ ಶಿಶಿ ಇದ್ರಲ್ಲ, ಅವರು ಬೇರೆ ಮನೆಗೆ ಹೋಗ್ಬಿಟ್ರು ಕಂದ. ಹಂಗ? ಇನ್ಮೇಲೆ ಅವ್ರು ನಮ್ಮ ಜೊತೆ ಇರಲ್ವಾ? ಇಲ್ಲ, ನಮ್ಮ ಮನೆ ಮೇಲ್ಗಡೆ ಇನ್ಮೇಲಿಂದ ಚಿಕ್ಕಿ ಚಿಕ್ಕನೇ ಇರ್ತಾರೆ. ಇನ್ಮೇಲೆ ಚಿಕ್ಕ ಚಿಕ್ಕಿ ನಮ್ಮ ಮನೇಲೇ ಇರ್ತಾರಾ? ಎಲ್ರು ಅಲ್ಲೇ ಇರ್ತೀರಾ? ನಾನ್ ಮಾತ್ರ ಇಲ್ಲಿ ಇರ್ಬೇಕಾ? ನಾನು ಮನೆಗೆ ಬರ್ತೀನಿ. ನಾನು ಮಾಡಿ ಮೇಲೆ ಅಲ್ಲಿರ್ತೀನಿ. ಬಾ ಕಂದ, ನೀನು ಬರ್ತೀನಿ ಅಂದರೆ ನಾನು ಬೇಡ ಅಂತೀನ.
ಫೋನಲ್ಲಿ ಹಿಂಗೆಲ್ಲ ಅಳ್ಬೇಡ್ವೆ, ನನಗೂ ಅಳು ಬರುತ್ತೆ. ನಂಗೆ ಅಳು ಬರ್ತಿದೆ. ಎಲ್ರೂ ಅಲ್ಲೇ ಇರ್ತೀರ, ನಾನು ಮಾತ್ರ ಇಲ್ಲಿರ್ಬೇಕಾ? ನಾನು ಮನೆಗೆ ಬರ್ತೀನಿ. ಪುಟ್ಟಿ ಅಳ್ಬೇಡ್ವೆ. ನಾನು ಆಡ್ತೀನಿ, ನಂಗೆ ಅಳು ಬರೋಂಗಾಗ್ತಿದೆ ಗೊತ್ತಾ? ಅಳ್ಬಾರ್ದಮ್ಮ. ನೀನ್ ಹತ್ರ ಅಮ್ಮಂಗೆ ಮಾತಾಡಕ್ಕಾಗತ್ತಾ? ನಂಗೆ ಅಳು ಬರ್ತಿದೆ. ಅವರೆಲ್ಲರೂ ಜೊತೆಗೆ ಇದ್ದಾರೆ ಗೊತ್ತಾ? ನನ್ನ ಮಗಳು ಫೋನ್ ಇಟ್ಟೇ ಬಿಟ್ಲು ಚಿಂತು. ಅವಳ ಜೊತೆ ಮಾತಾಡಕ್ಕೆ ಸಿಗೋದೆ ವಾರಕ್ಕೊಂದ್ಸಲ. ಇನ್ನೂ ಸರಿಯಾಗಿ 4 ಮಾತು ಆಡಿಲ್ಲ, ಅಷ್ಟು ಬೇಗ ಫೋನ್ ಇಟ್ಬಿಟ್ಲು. ನಿಮ್ದು ಒಳ್ಳೆ ಕತೆ ಆಯ್ತಲ್ಲ ಅದಕ್ಕೆ. ಇಬ್ರು ಈ ಥರ ಫೋನಲ್ಲಿ ಅಳ್ತಾ ಕೂತ್ಕೊಂಡ್ರೆ ಮಾತಾಡೋದು ಇನ್ನೇನು? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಸದ್ಯ ಇಷ್ಟೊತ್ತಾದರೂ ಫೋನಲ್ಲಿ ಮಾತಾಡೋಕ್ಕೆ ಅವಕಾಶ ಸಿಗ್ತಲ್ಲ ಅಂತ ಸಂತೋಷ ಪಡೋಣ. ಏನು ಸಂತೋಷನೋ ಏನೋ, ಎಲ್ಲ ನನ್ನ ಕರ್ಮ. ಎಂಥ ಅವಸ್ಥೆನೇ ಇದು? ಆ ಕಡೆ ಮಗು ಅಳದಂತೆ, ಈ ಕಡೆ ಅಮ್ಮನೂ ಅಳದಂತೆ. ಈ ಸೌಭಾಗ್ಯಕ್ಕೆ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸುವಂಥ ಘನಕಾರ್ಯ ಮಾಡಬೇಕಾಗಿತ್ತೆ ಅವರು. ಹ್ಞೂ ಕಣೋ, ನಾವೆಲ್ಲರೂ ಸೇರಿಕೊಂಡು ಅರ್ಥನ್ ಲೈಫಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ ಅನ್ನಿಸ್ತಿದೆ. ನಾನು ಮನೆಗೆ ಹೋಗ್ತೀನಿ. ನಾನು ಈಗಲೇ ಮನೆಗೆ ಹೋಗ್ತೀನಿ. ನಾನು ಹೋಗ್ತೀನಿ. ಅರ್ಥ? ಹೀಗೆಲ್ಲ ಹಠ ಮಾಡ್ತಾರ ಯಾರಾದರೂ? ನಿನ್ನ ರೂಮ್ಮೇಟ್ಸ್ ಯಾವತ್ತಾದರೂ ಹೀಗೆ ಮಾಡಿದ್ದನ್ನು ನೋಡಿದ್ಯಾ? ಹಾಸ್ಟೆಲ್ನಲ್ಲಿ ಬೇರೆ ಮಕ್ಕಳು ನಿಂತರ ಆಡ್ತಾರಾ? ನೀನೊಬ್ಳೆ ಇಷ್ಟೆಲ್ಲ ಹಠ ಮಾಡೋದು ಗೊತ್ತಾ? ಹೌದು, ನಾನು ಕೆಟ್ಟವಳು. ಅಲ್ಲಪ್ಪ, ನೀನು ತುಂಬ ಒಳ್ಳೆಯವಳು. ನಮ್ಮ ಪುಟ್ಟಿ ಜಾಣ ಮರಿ. ನಡಿ ಮರಿ, ಊಟ ಮಾಡೋಣ ನಡಿ. ಎಲ್ಲರೂ ಮೆಸ್ಸಲ್ಲಿ ಕಾಯ್ತಾ ಇದ್ದಾರೆ. ನೀನು ಊಟಕ್ಕೆ ಬರಲಿಲ್ಲ ಅಂದರೆ ಅಡುಗೆ ಅಮ್ಮಂಗೆ ಬೇಜಾರಾಗುತ್ತೆ. ಆಗ್ಲಿ. ಯಾರಾದರೂ ಹಾಗೆಲ್ಲ ಮಾತಾಡ್ತಾರ ಕಂದ? ನಿನ್ನಿಂದಾಗಿ ಇನ್ನೊಬ್ರಿಗೆ ಬೇಜಾರಾಗಬೇಕಾ? ಆಗ್ಬೋದು, ಇವಾಗ ನಂಗೆ ಬೇಜಾರಾಗ್ಲಿಲ್ವಾ? ಅಯ್ಯೋ ಅರ್ಥ ಪುಟ್ಟ, ಹೀಗೆಲ್ಲ ಅಳ್ತಾ ಇದ್ರೆ ಅಳ್ತಾನೆ ಇರ್ತೀಯ. ಕಣ್ಣೊರ್ಸ್ಕೊಂಡು, ಮುಖ ತೊಳ್ಕೊಂಡು, ಪೌಡ್ರ್ ಹಾಕೊಂಡು ಮುದ್ದಾಗಿ ಕಾಣ್ಬೇಕಲ್ವಾ? ಅದನ್ನ ಬಿಟ್ಟು ಈ ಥರ ಗೊಂಡೆ ಸುಡ್ಸ್ಕೊಂಡು ಅಳೋದಾ? ನಾನು ಈಗಲೇ ಮನೆಗೆ ಹೋಗ್ತೀನಿ. ನಂಗೆ ಅಳು ಬರ್ತಿದೆ. ಚಿಕ್ಕಿ ಚಿಕ್ಕ ಎಲ್ಲರೂ ಮನೇಲಿದ್ದಾರೆ. ಚಿಕ್ಕಿ ಎಷ್ಟು ಒಳ್ಳೆಯವಳು ಗೊತ್ತಾ? ಅವಳು ಎಷ್ಟು ಮುದ್ದಾಗಿದ್ದಾಳೆ ಗೊತ್ತಾ? ನನ್ನ ಚಿಕ್ಕನೂ ಅಷ್ಟೇ ತುಂಬ ಒಳ್ಳೆಯವನು. ಅವನು ತುಂಬ ಜೋಕ್ ಮಾಡ್ತಾನೆ. ಇನ್ಮೇಲೆ ಅವರಿಬ್ರು ನಮ್ಮ ಮನೇಲೇ ಇರ್ತಾರೆ. ನಾನು ಮಾತ್ರ ಅವ್ರ ಜೊತೆಗಿಲ್ಲ. ನಾನು ಅಲ್ಲಿಗೆ ಹೋಗ್ತೀನಿ. ಅರ್ಥ? ನೀನು ತುಂಬ ಹಠ ಮಾಡ್ತಿದ್ಯಾ. ಹೋಗಮ್ಮ, ರೂಮ್ಗೆ ಹೋಗು. ಇಲ್ಲ, ನಾನು ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ. ಹೋಮ್ವರ್ಕ್ ಮಾಡದೆ ಹೀಗೆ ಅಳೋ ಮಕ್ಕಳಿಗೆ ಅಡುಗೆ ಅಮ್ಮ ಊಟನೇ ಕೊಡಲ್ವಂತೆ. ಏನಪ್ಪ ಮಾಡೋದು? ನಂಗೆ ಊಟನೂ ಬೇಡ, ಏನೂ ಬೇಡ. ನಾನು ಅಳ್ತಾನೆ ಇರ್ತೀನಿ. ನಾನು ಹೋಮವರ್ಕು ಮಾಡಲ್ಲ. ಇವಾಗ ಅರ್ಥನೂ ಇದ್ದಿದ್ರೆ ಕುಂದಾಡ್ಬಿಟ್ಟಿರೋಳು. ಹೂಮಾ, ನಮ್ಮ ಮನೇಲಿ ಈ ಥರದ ಈವೆಂಟ್ಸ್ ನಡೆಯೋದೇ ಅಪರೂಪ. ಆದರೆ ಅವಳು ಹಾಸ್ಟೆಲಲ್ಲಿ ಬಿಡಬೇಕಲ್ಲ, ಏನು ಮಾಡೋದು? ಒಂದು ನಿಮಿಷದ ಫೋಟೋಸ್ ಕ್ಲಿಕ್ ಮಾಡಿ ಅವಳು ಬಂದಾಗ ತೋರಿಸೋದಷ್ಟೇ. ಓಹೋ ಹೋ ಹೋ. ಹಲೋ ಅಂಕಲ್, ಆರಾಮಾ? ಹಲೋ, ಏನು ಸ್ವಾಗತ ಮಾಡೋದಕ್ಕೆ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೀರಾ? ಓಹೋ, ಒಂಥರ ಹಂಗೆ. ಅತ್ತೆ, ಮಾವ, ಭಾವ ಎಲ್ರಿಗೂ ಹಾಯ್. ಹಾಯ್. ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ಚಿಂತನಾ. ಓ, ಸರಿಯಾಗಿ ಹೇಳಿದ್ರಿ.
ಇವಳು ಮುದ್ದು, ಇನ್ನೆಲ್ಲಿ ಮುದ್ದು, ಅದ್ಯಾವುದೋ ಡಯಟಿಂಗು ಫೈಟಿಂಗು ಅಂತ ಕಡ್ಡಿ ಕಪಿಲಮ್ಮ ಆಗಕ್ಕೆ ಹೊರಟಿದ್ದಾಳೆ. ಅದು ಏನೇನಂತೀರೋ ಯಾವೆಲ್ಲ ಅನ್ಕೊಂಬಿಡಿ, ಆಮೇಲೆ ಆಗಲ್ಲ. ಅಯ್ಯೋ ಅತ್ತೆ, ಇವನ್ ಮಾತಿಗೆ ನೀವು ತಲೆ ಕೆಡ್ಸ್ಕೊಬೇಡಿ, ಒಳಗೆ ಬನ್ನಿ. ಬನ್ನಿ. ಹಾಯ್ ಪ್ರಾರ್ಥನಾ. ಹಾಯ್ ಅತ್ತೆ. ಪ್ರಾರ್ಥನಾ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮಾವ. ಅಕ್ಕ ತಂಗಿ ಇಬ್ರು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಚೆನ್ನಾಗಿ ಕಾಣೋದೇನು ಬಂತು, ಇಬ್ರು ಮುದ್ದಾಗೇ ಇದ್ದೀರಾ. ಹಾಯ್. ಹಾಯ್, ಬನ್ನಿ. ನಿಮ್ಮ ಹೊಸ ಮನೆಗೆ ನಮ್ದೊಂದು ಚಿಕ್ಕ ಗಿಫ್ಟ್. ಅಯ್ಯೋ ಅಂಕಲ್, ಇವೆಲ್ಲ ಯಾಕೆ ಬೇಕಾಗಿತ್ತು ಸುಮ್ಮನೆ? ನಮ್ಮ ಸಂತೋಷಕ್ಕೆ. ಸರಿ ಮಾವ, ಆಶೀರ್ವಾದ ಅಂತ ತಗೋತೀವಿ. ಚಿಕ್ಕದಾಗಿದೆ ನಿಮ್ಮ ಮನೆ. 2 ಮನೆ ಅನ್ನೋದು ನೆಪ ಅಷ್ಟೆ. ಒಂದೇ ಮನೆ ಅನ್ನೋ ಥರ ಬದುಕಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ 2 ಅಡುಗೆ ಮಾಡೋ ನೆಪಾನೇ ಇಲ್ಲ. ಊಟ ತಿಂಡಿ ಅಡುಗೆ ಏನೇ ಇದ್ರೂ ಎಲ್ಲ ನನ್ನ ಅಡುಗೆ ಮನೇಲೆ. ಒಳ್ಳೇದೇ ಬಿಡಮ್ಮ. ನೀನು ಹೇಗೆ ಹೇಳ್ತಾ ಹಾಗೆ ಪ್ರಾರ್ಥನಾ, ವಿ ಆರ್ ಫೈನ್ ವಿತ್ ದಟ್. ನಿಮ್ಗೇನು ಅನ್ಸುತ್ತೆ? ಫೈನ್. ನನಗೇನು ಅನ್ಸೋದು, ಅವರು ಮಹಡಿ ಮೇಲೆ ಇರ್ತಾರಲ್ಲ ಅನ್ನೋದೇ ನನಗೆ ದೊಡ್ಡ ಸಮಾಧಾನ. ಉಳಿದಿದ್ದೆಲ್ಲ ಬೈ ನೆಪಕ್ತಾನೆ. ನಿಜ. ಹಾಗಾದ್ರೆ ಹಾಲುಗ್ಸೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗಲಿ. ಹಾಲು ಹೋಗ್ತಿದ್ದಾಗೆ ನಾನೊಂದಷ್ಟು ಫೋಟೋಸ್ ತಗೊಳ್ಳ, ಮಗಳು ಬಂದಾಗ ತೋರ್ಸಕ್ಕಾಗತ್ತಲ್ವಾ? ಹ್ಞೂ ಭಾವ, ಅವಳು ಈ ಥರ ಹಾಲೋಗ್ಸೋದನ್ನ ಯಾವತ್ತೂ ನೋಡೇ ಇಲ್ಲ. ಪ್ರಾರ್ಥನಾ, ಸ್ವಲ್ಪ ಹತ್ರ ಬಾ. ಒಂದು ನಿಮಿಷ, ಪ್ರಾರ್ಥನಾ ಫೋನಲ್ಲೂ ಒಂದಿಷ್ಟು ಫೋಟೋಸ್ ಹಿಡಿತೀನಿ. ಅರ್ಥ ಬಂದರೆ ತೋರ್ಸೋಕ್ಕಾಗತ್ತಲ್ವಾ? ಪ್ರಾರ್ಥನಾ, ನಿನ್ನ ಫೋನ್ ಎಲ್ಲಿದೆ? ಇಲ್ಲೇ ಎಲ್ಲೋ ಇತ್ತಲ್ಲೇ. ಹಾ, ಫ್ರಿಡ್ಜ್ ಮೇಲಿದೆ. ಚಿಂತು ಬೇಗ ತಗೊಂಬ, ಹಾಲು ಹೋಗ್ತಾ ಇದೆ. ಬೇಗ ಬೇಗ. ಭಾವ, ನಾನು ಹಿಡ್ತೀನಿ. ಮಾವ, ಎಲ್ಲರೂ ಕೂತಿರಿ, ಹಾಲನ್ನ ಲೋಟಕ್ಕೆ ಹಾಕೊಂಡು ತರ್ತೀರಿ. ಅಂಕಲ್, ಇನ್ಮೇಲೆ ಒಳಗಡೆಯಿಂದನೇ ಸ್ಟೆಪ್ಸ್ ಹತ್ಕೊಂಡ್ ಬರ್ಬೋದು. ಹೌದಲ್ವಾ? ನಾವೇ ಅಂದಮೇಲೆ ಒಳಗಿನ ಮೆಟ್ಲೆ ಯೂಸ್ ಮಾಡ್ಬೋದು, ಅಲ್ಲಿಂದ ಬರ್ಬೋದು ಅನ್ನೋದನ್ನ ಮರ್ತೇ ಹೋಗಿದೆ ನೋಡು. ಸಂಧ್ಯಾ, ಒಂದು 4 ಸರಿ ಮೆಟ್ಲು ಹತ್ತಿ ಇಳಿದು ಬಾ, ನಿನ್ನ ಲೈಫಲ್ಲೇ ಮರೆಯಲ್ಲ. ಸಂಜಯ್, ಮರಿಯೋದು ಮೆಟ್ಲನಲ್ಲ, ನನ್ನ ಮಂಡಿ ನೋವುನ. ಸುಮ್ಮನಿರ್ತೀರಾ? ಮಿಲನ 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 ಮಿಲನ. ಇಬ್ರಿಗೆ ಇನ್ನೆಷ್ಟು ಜಾಗ ಬೇಕು? ಕೆಳಗಡೆ ಪ್ರಾರ್ಥನಾ ಹೇಗೂ ಒಬ್ಳೇ ಇರ್ತಾಳೆ, ನಾವೇ ಅಂದಮೇಲೆ ಇಡೀ ಮನೆ ನಮ್ದೇ ಅಲ್ವಾ? ನನಗಂತೂ ಇದು ಬೆಸ್ಟ್ ಡಿಸಿಷನ್ ಅಂತ ಅನಿಸ್ತು. ಒಬ್ಬೊಬ್ರು ಒಂದೊಂದು ಕಡೆ ಬದುಕೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ದಿಸ್ ಈಸ್ ವೆರಿ ನೈಸ್. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ಎಸ್ ಎಸ್, ಒಳ್ಳೇದಾಗಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ಸ್. ಅಂಕಲ್, ನಮ್ಮ ಮನೆಗೂ ಬಾಲ್ಕನಿ ನೋಡಿದ್ದೀರಾ? ಏನ್ ಬ್ಯೂಟಿಫುಲ್ ಆಗಿ ಗಾಳಿ ಬರುತ್ತೆ ಗೊತ್ತಾ? ಸಕ್ಕದಾಗಿದೆ, ನೋಡ್ತೀರಾ? ನೀನು ತಗೋ. ಹಾ, ತಗೋತೀನಿ. ಮಗಳಿದ್ದಿದ್ರೆ
ಹೌದು, ಚೆನ್ನಾಗಿರ್ತಾಯಿತ್ತು. ಇವಾಗ ನೀನು ಬೇಜಾರು ಮಾಡ್ಕೋಬೇಡ. ಆಮೇಲೆ ಮಗಳು ಬರ್ತಾಳಲ್ವಾ, ಅವಾಗ ದೊಡ್ಡ ಪಾರ್ಟಿನೇ ಮಾಡೋಣ. ಐ ಮೀನ್ ನಿನಗೆ ಓಕೆ ಅಂದರೆ. ಆಮೇಲೆ ನಿನ್ನ ಹತ್ರ ಒಂದು ಸಜೆಷನ್ ಕೇಳಬೇಕಿತ್ತು. ಸಜೆಷನ್? ಹಾಂ, ನಿನಗೆ ನೀಲಿಮಾ ವಿಷಯ ಗೊತ್ತಲ್ವಾ? ಹೌದು, ಮೊನ್ನೆ ನಮ್ಮನೆಗೆ ಬಂದಿದ್ರು. ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಓ, ಆದರೆ ಅವ್ರನ್ನ ಹೊರಡಕ್ಕೆ ನಾನು ಬಿಡಲಿಲ್ಲ, ಉಳಿಸ್ಕೊಂಡಿದ್ದೀನಿ. ಇವಾಗ ನಮ್ಮ ಕಂಪ್ನಿಯಲ್ಲಿ ಕೆಲಸ ಕಂಟಿನ್ಯೂ ಮಾಡ್ತಿದ್ದಾರೆ. ಹೌದಾ? ಒಳ್ಳೇದೇ ಆಯಿತು. ಅವ್ರು ಹೊರಡ್ತೀನಿ ಅಂದಾಗ ನನಗೆ ತುಂಬ ಬೇಜಾರಾಗಿತ್ತು. ಇಷ್ಟು ವರ್ಷ ನಮ್ಮ ಕಂಪ್ನಿಲಿ ಕೆಲಸ ಮಾಡಿ ನಮ್ಮ ಲೈಫಲ್ಲಿ ಭಾಗಿಯಾಗಿದ್ದವ್ರನ್ನ ಹಾಗೆ ಕಳಿಸ್ಕೊಳಕ್ಕೆ ನನಗೆ ಮನಸ್ಸಾಗಲಿಲ್ಲ. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರ. ಎಲ್ಲೋ ಒಂದು ಕಡೆ ಅವ್ರ ಮುಂದಿನ ಜೀವನಕ್ಕೆ ನಾನೇ ಜವಾಬ್ದಾರ ಅನ್ನಿಸ್ಬಿಡ್ತು. ಅದಕ್ಕೆ ನಾನೇನೋ ಅಂದ್ಕೊಂಡಿದ್ದೀನಿ. ಆದರೆ ಅದೆಷ್ಟು ಸರಿ, ಎಷ್ಟು ಪ್ರಾಕ್ಟಿಕಲ್ ಅಂತ ನನಗೆ ಗೊತ್ತಿಲ್ಲ. ನಿನಗೇನು ಅನ್ಸುತ್ತೆ ಅಂತ ನೀನು ಸತಿ ಯೋಚನೆ ಮಾಡ್ಬಿಟ್ಟು ಹೇಳು. ನೀವೇನು ಅಂದ್ಕೊಂಡಿದ್ದೀರಾ? ಅದೇ ಇಲ್ಲಿ ಚಿರಾಗಿದ್ರಲ್ಲ, ಅವ್ರಿಗೆ ನಿನ್ನಿಂದ ಡಿಸಪಾಯಿಂಟ್ ಆಯಿತು. ನೀಲಿಮಂಗೆ ನನ್ನಿಂದ ಡಿಸಪಾಯಿಂಟ್ ಆಯಿತು. ನಮ್ಮಿಂದ ಬೇಜಾರಾಗಿರೋರಿಗೆ ನಾವೇ ಹೆಲ್ಪ್ ಮಾಡೋಣವಾ ಅಂತ. ಅಂದರೆ ಅವರಿಬ್ರು ಒಂದಾದರೆ ಚೆನ್ನಾಗಿರುತ್ತೆ ಅಂತೀರಾ? ಗೊತ್ತಿಲ್ಲ, ನಾನಿನ್ ಸಜೆಷನ್ ಕೇಳ್ತಾ ಇರೋದು. ನೀನು ಯೋಚನೆ ಮಾಡು, ನಾನು ಯೋಚನೆ ಮಾಡ್ತೀನಿ. ನೋಡೋಣ, ನಮ್ಮಿಂದ ಬೇರೆಯವ್ರ ಲೈಫ್ ಚೆನ್ನಾಗಿದ್ರೆ ನಮಗೆ ಖುಷಿ ಅಲ್ವಾ? ನಿಜ, ಯೋಚನೆ ಮಾಡ್ತೀನಿ. ಮಿಲನ 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 ಮಿಲನ. ನೀವಿನ್ನೂ ಇಲ್ಲೇ ಯಾಕೆ ನಿಂತಿದ್ದೀರಾ? ಅರ್ಥ ಇವತ್ತು ಸ್ಕೂಲಿಗೆ ಬರಲ್ಲ, ಅವಳಿಗೆ ಹುಷಾರಿಲ್ಲ ಅಲ್ವಾ? ನೀವು ಹೊರಡಿ. ಅರ್ಥ ಒಬ್ಳೇ ಇರ್ತಾಳಲ್ವ, ನಾವು ಅವಳ ಜೊತೆನೇ ಇರ್ತೀವಿ. ಏನೂ ಬೇಕಾಗಿಲ್ಲ, ಇನ್ನು 5 ನಿಮಿಷದಲ್ಲಿ ಬೆಲ್ ಆಗುತ್ತೆ, ಹೊರಡಿ. ನೀನು ರಾತ್ರಿ ಊಟ ಮಾಡಿಲ್ಲ ಅಲ್ವಾ, ಅದಕ್ಕೆ ಹೀಗಾಗಿರೋದು. ಊಟ ಮಾಡಲಿಲ್ಲ ಅಂದರೆ ದೇಹಕ್ಕೆ ಶಕ್ತಿ ಎಲ್ಲಿಂದ ಬರ್ಬೇಕು ಹೇಳು? ಗೊತ್ತಿಲ್ಲ. ಇನ್ಮೇಲೆ ಯಾವತ್ತೂ ಹೀಗೆ ಮಾಡಲ್ಲ ಅಲ್ವಾ? ಹೀಗೆ ಮಾಡಿದ್ರೆ ಈ ಥರ ಸುಸ್ತಾಗಿ ಮಲ್ಕೋಬೇಕಾಗತ್ತೆ. ತಾಳು ಪುಟ್ಟ, ನಾನು ನಿನಗೆ ತಿಂಡಿ ತೊಗೊಂಬರ್ತೀನಿ. ಆಹಾ, ಬಿಸಿ ಬಿಸಿಯಾಗಿ ಇಡ್ಲಿ ಸಾಂಬಾರ್ ತಿಂತ್ಯಾ? ನೀನಿಲ್ಲೇನು ತಿನ್ನಲಿಲ್ಲ ಅಂದರೆ ಅಲ್ಲಿ ನಿನ್ನ ಅಪ್ಪ ಅಮ್ಮಂಗೂ ಏನೂ ಸೇರಲ್ಲ, ಗೊತ್ತಾ? ಹಾಗೇನೆ, ನಿಂಗೋಸ್ಕರ ಅಲ್ಲ, ಅಪ್ಪ ಅಮ್ಮಂಗೋಸ್ಕರ ಆದರೂ ಸ್ವಲ್ಪ ತಿನ್ನು ಪುಟ್ಟ, ಪ್ಲೀಸ್. ಆಮೇಲೆ ಅವ್ರಿಗೆ ಹಸಿವಾದರೆ ಏನು ಮಾಡೋದು? ನಾನೇ ತಿಂತೀನಿ, ಕೊಡಿ. ನೀನು ಆರಾಮಾಗಿ ತಿಂತಾ ಇರು ಪುಟ್ಟ. ನೀನಿವತ್ತು ಹಾಸ್ಟೆಲ್ನಲ್ಲೇ ಇರ್ತೀಯ. ನೀನು ಸ್ಕೂಲಿಗೆ ಬರಲ್ಲ ಅಂತ ನಿಮ್ಮ ಹೆಡ್ ಮೇಡಮ್ಗೆ ಹೇಳ್ಬಿಟ್ಟು ಬರ್ತೀನಿ, ಸರಿನಾ? ನಾನು ಸುಸ್ತಾಗ್ತಿದೆ, ನಾನು ಇಲ್ಲೇ ಮಲ್ಕೋತೀನಿ. ಸರಿ ಪುಟ್ಟ.